ಕಪ್ಪೆ ಚಿಪ್ಪನ್ನು ತೆಗೆಯಲು ನದಿಗಿಳಿದಂತಹ ಮೂವರು ಜಲಸಮಾಧಿಯಾಗಿರುವಂತಹ ಘಟನೆ ನಡೆದಿದೆ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿ ಈ ಘೋರ ದುರಂತ ಸಂಭವಿಸಿರುವಂಥದ್ದು. ಕಪ್ಪೆ ಚಿಪ್ ತೆಗೆಯೋದಕ್ಕೆ ನದಿಗಿಳಿದಿರ್ತಾರೆ ಒಂದೇ ಕುಟುಂಬದ 11 ಮಂದಿ. ನದಿಗಿಳಿದ 11 ಮಂದಿಯಲ್ಲಿ 8 ಮಂದಿ ನಾಪತ್ತೆಯಾಗಿರುವಂತಹ ಶಂಕೆ ಇದೆ. ಕಪ್ಪೆ ಚಿಪ್ಪು ತೆಗೆಯಲು ನದಿಗಿಳಿದಂತಹ ಮೂವರು ಸಾವನ್ನಪ್ಪಿರೋದು ಕನ್ಫರ್ಮ್ ಆಗಿದೆ. ಇನ್ನುಳಿದ 8 ಜನರಿಗಾಗಿ ತೀವ್ರ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗಾಗಲೇ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಆಗಿದೆ, ಮಳೆಯ ಅಬ್ಬರವೂ ಕೂಡ ಜಾಸ್ತಿ ಆಗ್ತಾ ಇದೆ. ಇದರ ನಡುವೆ ನದಿಗೆ ಕಪ್ಪೆ ಚಿಪ್ಪನ್ನು ತೆಗೆಯೋದಕ್ಕಂತ ಇಳಿದವರು ನಾಪತ್ತೆಯಾಗಿರುವಂತಹ ವಿಚಾರ. ತೀವ್ರ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಮುಳುಗು ತಜ್ಞರನ್ನು ಕರೆಸಿದ್ದಾರೆ, ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕೂಡ ಸ್ಥಳಕ್ಕೆ ಬಂದಿದ್ದಾರೆ. ತೀವ್ರ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಪೊಲೀಸರು ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ. ಒಂದೇ ಕುಟುಂಬದ 11 ಮಂದಿ ಕಪ್ಪೆ ಚಿಪ್ಪನ್ನು ತರೋದಕ್ಕಂತ ಹೇಳಿ ಹೋದಂಥವರು ಈಗ ನಾಪತ್ತೆಯಾಗಿದ್ದಾರೆ. ಅದರಲ್ಲಿ 3 ಶವವಾಗಿ ಸಿಕ್ಕಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. 3 ಸಾವನ್ನಪ್ಪಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನುಳಿದ 8 ಮಂದಿಗಾಗಿ ತೀವ್ರ ಹುಡುಕಾಟವನ್ನು ಈಗ ನಡೆಸಲಾಗ್ತಾ ಇದೆ. ಕಾರ್ಯಾಚರಣೆ ಕೂಡ ಆರಂಭ ಆಗಿದೆ. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಸಂಪೂರ್ಣವಾಗಿ ಮೋಡ ಮೊಬ್ಬಾಗಿರುವಂಥದ್ದು, ಮಳೆಯ ವಾತಾವರಣ ಇರುವಂಥದ್ದು. ಇದರ ನಡುವೆನೇ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿ ಕಪ್ಪೆ ಚಿಪ್ಪು ತರೋದಕ್ಕೆ ಹೋದಂತಹ 11 ಮಂದಿಯ ಪೈಕಿ 3 ಸಾವನ್ನಪ್ಪಿದ್ದು, 8 ಜನರಿಗಾಗಿ ತೀವ್ರ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ. ಸಾಮಾನ್ಯವಾಗಿ ಈ ರೀತಿಯ ಮಳೆಗಾಲದ ಸಂದರ್ಭದಲ್ಲಿ ನದಿ ಪಾತ್ರಕ್ಕೆ ಯಾರೂ ಕೂಡ ಹೋಗಬೇಡಿ ಅನ್ನುವಂತಹ ಕರೆಯನ್ನು ಜಿಲ್ಲಾಡಳಿತ ಕೊಡ್ತಾನೆ ಇರುತ್ತೆ. ಸಮುದ್ರಕ್ಕೆ ತೆರಳಬೇಡಿ ಅನ್ನುವಂತಹ ಸೂಚನೆಯನ್ನು ಕೊಡ್ತಾನೆ ಇರುತ್ತೆ. ಹಾಗಿದ್ರೂ ಕೂಡ ಕಪ್ಪೆ ಚಿಪ್ಪನ್ನು ತರಬೇಕು ಅಂತ ಹೋದಂತಹ ಒಂದೇ ಕುಟುಂಬದ 11 ಮಂದಿಯ ಪೈಕಿ 3 ಸಾವನ್ನಪ್ಪಿದ್ದಾರೆ. 8 ಜನರಿಗಾಗಿ ತೀವ್ರ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗ ಸುತ್ತಮುತ್ತ ಜನ ಕೂಡ ಸೇರ್ಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ರಕ್ಷಣಾ ಕಾರ್ಯಾಚರಣೆ ಕೂಡ ಆಗ್ತಾ ಇದೆ. ಈಜು ತಜ್ಞರನ್ನ, ಮುಳುಗು ತಜ್ಞರನ್ನು ಕೂಡ ಸ್ಥಳಕ್ಕೆ ತರಿಸಲಾಗಿದೆ. ತೀವ್ರ ಹುಡುಕಾಟವನ್ನು ನಡೆಸ್ತಾ ಇರುವಂಥದ್ದು. ನದಿಗೆ ನದಿಗಿಳಿದಂತಹ 11 ಮಂದಿಯ ಪೈಕಿ ಈಗ 3 ಸಾವನ್ನಪ್ಪಿದ್ದು, ಇನ್ನು 8 ಜನರಿಗಾಗಿ ತೀವ್ರ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ. ಕಪ್ಪೆ ಚಿಪ್ಪನ್ನು ಮಾರಾಟ ಮಾಡಲಾಗುತ್ತೆ. ಅದೇ ಕಪ್ಪೆ ಚಿಪ್ಪನ್ನು ತಂದು ಮಾರಾಟ ಮಾಡಿ ಜೀವನವನ್ನು ಸಾಗಿಸ್ತಾ ಇತ್ತು ಈ ಕುಟುಂಬ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾಗಿ ಇವತ್ತು ಕೂಡ ಎಂದಿನ ರೀತಿಯಲ್ಲಿ ಕಪ್ಪೆ ಚಿಪ್ಪನ್ನು ತೆಗೆದುಕೊಂಡು ಬರೋದಕ್ಕೆ ಹೋದಂತಹ ಕುಟುಂಬ ಈಗ 8 ಮಂದಿ ನಾಪತ್ತೆಯಾಗಿದ್ದು 3 ಸಾವನ್ನಪ್ಪಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ತೀವ್ರ ಹುಡುಕಾಡುವಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ. ಕೆಲ ಗಂಟೆಗಳಿಂದ ತೀವ್ರ ಹುಡುಕಾಟವನ್ನು ನಡೆಸಿದರೂ ಕೂಡ 8 ಜನರ ಕುರುಹು ಸಿಗ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿ ಈ ಘಟನೆ ನಡೆದಿರುವಂಥದ್ದು. ನೀವು ಕೂಡ ಒಂದು ಕಡೆ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ದೋಣಿಯಲ್ಲಿ ಹುಡುಕುವಂತಹ ಕೆಲಸ ಆಗ್ತಾ ಇದೆ. ಮತ್ತೊಂದು ಕಡೆ ಈಗಾಗಲೇ ಮುಳುಗು ತಜ್ಞರನ್ನು ಕೂಡ ಸ್ಥಳಕ್ಕೆ ಆಗಮಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಕಪ್ಪೆ ಚಿಪ್ಪು ತೆಗೆಯಲು ನದಿಗಿಳಿದಂತಹ 8 ಮಂದಿ ಜಲಸಮಾಧಿ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿ ಘೋರ ದುರಂತ ಸಂಭವಿಸಿದೆ. ಕಪ್ಪೆ ಚಿಪ್ಪನ್ನು ತೆಗೆಯೋದಕ್ಕೆ ನದಿಗಿಳಿದಿದ್ರು ಒಂದೇ ಕುಟುಂಬದ 11 ಮಂದಿ. ನದಿಗಿಳಿದ 11 ಮಂದಿಯಲ್ಲಿ 8 ಮಂದಿಯೂ ಕೂಡ ಜಲಸಮಾಧಿಯಾಗಿರೋ ಸಾಧ್ಯತೆ ಇದೆ. ತೀವ್ರ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ. ಬದುಕುಳಿದಿದ್ರೆ ತತ್ಕ್ಷಣಕ್ಕೆ ಅವರನ್ನು ರಕ್ಷಿಸುವಂತಹ ನಿಟ್ಟಿನಲ್ಲಿ ಕಾರ್ಯಾಚರಣೆಯನ್ನು ಚುರುಕುಗೊಳಿಸಲಾಗಿದೆ. 11 ಮಂದಿ ಒಂದೇ ಕುಟುಂಬದ ಸದಸ್ಯರು ನದಿಗಿಳಿದಂತಹ ಸಂದರ್ಭದಲ್ಲಿ ಈ ದುರಂತ ಸಂಭವಿಸಿರುವಂಥದ್ದು. ನೀವು ಕೂಡ ಘಟನಾ ಸ್ಥಳದ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಜನ ಈಗಾಗಲೇ ಸುತ್ತುವರೆದಿದ್ದಾರೆ, ಸುತ್ತಮುತ್ತಲಿನ ಜನರು. ಮತ್ತೊಂದು ಕಡೆ ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ದೋಣಿಯ ಮೂಲಕ ತೀವ್ರ ಹುಡುಕಾಟದ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ. ಕಳೆದ ಕೆಲ ಗಂಟೆಗಳಿಂದಲೂ ಕೂಡ ತೀವ್ರ ಹುಡುಕಾಟವನ್ನು ನಡೆಸಿದ್ರು ಕೂಡ 8 ಮಂದಿ ಎಲ್ಲಿಗೆ ಹೋಗಿದ್ದಾರೆ, ಏನಾಗಿದೆ ಅನ್ನೋದರ ಕುರುಹು ಸಿಗ್ತಾ ಇಲ್ಲ, ಮಾಹಿತಿ ಸಿಗ್ತಾ ಇಲ್ಲ. ಹಾಗಾಗಿ ಮತ್ತಷ್ಟು ಜನರನ್ನು ಬಳಸಿಕೊಂಡು ಕಾರ್ಯಾಚರಣೆಯನ್ನು ಮತ್ತಷ್ಟು ಚುರುಕುಗೊಳಿಸಲಾಗಿದೆ.